ಅಮೆರಿಕ ನಿರ್ಮಿತ ಬ್ರಿಟಿಷ್ ನೇವಿಗೆ ಸೇರಿದ ಫೈಟರ್ ಜೆಟ್ F-35 ಕೊನೆಗೂ ಕೇರಳದ ತಿರುವನಂತಪುರ ಏರ್ಪೋರ್ಟ್ನಿಂದ ಆಕಾಶಕ್ಕೆ ಏರಿದೆ. ತಿಂಗಳಾನುಗಟ್ಟಲೆ ತಾಂತ್ರಿಕ ದೋಷದ ಕಾರಣವನ್ನ ಹೇಳಿ ಫೈಟರ್ ಜೆಟ್ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ ಬೀಡು ಬಿಟ್ಟದ್ದು. ಜೂನ್ 14ರಿಂದ ಕೆಟ್ಟು ನಿಂತಿದ್ದ F-35 ಫೈಟರ್ ಜೆಟ್ 38 ದಿನಗಳ ಬಳಿಕ ಕೊನೆಗೂ ಆಕಾಶಕ್ಕೇರಿದೆ. ಕೇರಳದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿದೆ ವಿಮಾನ. ಬರೋಬ್ಬರಿ 38 ದಿನಗಳಿಂದ ನಿಂತಲ್ಲೇ ನಿಂತಿತ್ತು. ಭಾರತದ ಟೆಕ್ನಿಷಿಯನ್ಸ್ ಕೂಡ ಇದರ ಹತ್ರ ಬಿಟ್ಟಿರಲಿಲ್ಲ ರಿಪೇರ್ ಮಾಡಲಿಕ್ಕೆ. ಇದೀಗ ಕೊನೆಗೂ ತಾಂತ್ರಿಕ ದೋಷವನ್ನ ಸರಿಪಡಿಸಿ ಅದನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಲಾಗಿದೆ. 38 ದಿನ, ಬರೋಬ್ಬರಿ 38 ದಿನಗಳ ಕಾಲ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ F-35 ಫೈಟರ್ ಜೆಟ್ ನಿಂತಲ್ಲೇ ನಿಂತಿತ್ತು. ಅಮೆರಿಕ ನಿರ್ಮಿತ ಬ್ರಿಟಿಷ್ ನೇವಿಗೆ ಸೇರಿದ ಫೈಟರ್ ಜೆಟ್ F-35 ಕೊನೆಗೂ ಕೇರಳದ ತಿರುವನಂತಪುರ ಏರ್ಪೋರ್ಟ್ನಿಂದ ಆಕಾಶಕ್ಕೆ ಏರಿದೆ. ತಿಂಗಳಾನುಗಟ್ಟಲೆ ತಾಂತ್ರಿಕ ದೋಷದ ಕಾರಣವನ್ನ ಹೇಳಿ ಫೈಟರ್ ಜೆಟ್ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ ಬೀಡು ಬಿಟ್ಟದ್ದು. ಜೂನ್ 14ರಿಂದ ಕೆಟ್ಟು ನಿಂತಿದ್ದ F-35 ಫೈಟರ್ ಜೆಟ್ 38 ದಿನಗಳ ಬಳಿಕ ಕೊನೆಗೂ ಆಕಾಶಕ್ಕೇರಿದೆ. ಕೇರಳದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿದೆ ವಿಮಾನ. ಬರೋಬ್ಬರಿ 38 ದಿನಗಳಿಂದ ನಿಂತಲ್ಲೇ ನಿಂತಿತ್ತು. ಭಾರತದ ಟೆಕ್ನಿಷಿಯನ್ಸ್ ಕೂಡ ಇದರ ಹತ್ರ ಬಿಟ್ಟಿರಲಿಲ್ಲ ರಿಪೇರ್ ಮಾಡಲಿಕ್ಕೆ. ಇದೀಗ ಕೊನೆಗೂ ತಾಂತ್ರಿಕ ದೋಷವನ್ನ ಸರಿಪಡಿಸಿ ಅದನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಲಾಗಿದೆ. 38 ದಿನ, ಬರೋಬ್ಬರಿ 38 ದಿನಗಳ ಕಾಲ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ F-35 ಫೈಟರ್ ಜೆಟ್ ನಿಂತಲ್ಲೇ ನಿಂತಿತ್ತು. ಅಮೆರಿಕ ನಿರ್ಮಿತ ಬ್ರಿಟಿಷ್ ನೇವಿಗೆ ಸೇರಿದ ಫೈಟರ್ ಜೆಟ್ F-35 ಕೊನೆಗೂ ಕೇರಳದ ತಿರುವನಂತಪುರ ಏರ್ಪೋರ್ಟ್ನಿಂದ ಆಕಾಶಕ್ಕೆ ಏರಿದೆ. ತಿಂಗಳಾನುಗಟ್ಟಲೆ ತಾಂತ್ರಿಕ ದೋಷದ ಕಾರಣವನ್ನ ಹೇಳಿ ಫೈಟರ್ ಜೆಟ್ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ ಬೀಡು ಬಿಟ್ಟದ್ದು. ಜೂನ್ 14ರಿಂದ ಕೆಟ್ಟು ನಿಂತಿದ್ದ F-35 ಫೈಟರ್ ಜೆಟ್ 38 ದಿನಗಳ ಬಳಿಕ ಕೊನೆಗೂ ಆಕಾಶಕ್ಕೇರಿದೆ. ಕೇರಳದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಿದೆ ವಿಮಾನ. ಬರೋಬ್ಬರಿ 38 ದಿನಗಳಿಂದ ನಿಂತಲ್ಲೇ ನಿಂತಿತ್ತು. ಭಾರತದ ಟೆಕ್ನಿಷಿಯನ್ಸ್ ಕೂಡ ಇದರ ಹತ್ರ ಬಿಟ್ಟಿರಲಿಲ್ಲ ರಿಪೇರ್ ಮಾಡಲಿಕ್ಕೆ. ಇದೀಗ ಕೊನೆಗೂ ತಾಂತ್ರಿಕ ದೋಷವನ್ನ ಸರಿಪಡಿಸಿ ಅದನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಲಾಗಿದೆ. 38 ದಿನ, ಬರೋಬ್ಬರಿ 38 ದಿನಗಳ ಕಾಲ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ F-35 ಫೈಟರ್ ಜೆಟ್ ನಿಂತಲ್ಲೇ ನಿಂತಿತ್ತು. ಅಮೆರಿಕ ನಿರ್ಮಿತ ಬ್ರಿಟಿಷ್ ನೇವಿಗೆ ಸೇರಿದ ಫೈಟರ್ ಜೆಟ್ F-35 ಕೊನೆಗೂ
ಕೇರಳದ ತಿರುವನಂತಪುರ ಏರ್ಪೋರ್ಟ್ನಿಂದ ಆಕಾಶಕ್ಕೆ ಏರಿದೆ. ತಿಂಗಳಾನುಗಟ್ಟಲೆ ತಾಂತ್ರಿಕ ದೋಷದ ಕಾರಣವನ್ನ ಹೇಳಿ ಫೈಟರ್ ಜೆಟ್ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ ಬೀಡುಬಿಟ್ಟದ್ದು. ಜೂನ್ 14ರಿಂದ ಕೆಟ್ಟು ನಿಂತಿದ್ದ F-35 ಫೈಟರ್ ಜೆಟ್ 38 ದಿನಗಳ ಬಳಿಕ ಕೊನೆಗೂ ಆಕಾಶಕ್ಕೇರಿದೆ. ಕೇರಳದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸದೆ ವಿಮಾನ ಬರೋಬ್ಬರಿ 38 ದಿನಗಳಿಂದ ನಿಂತಲ್ಲೇ ನಿಂತಿತ್ತು. ಭಾರತದ ಟೆಕ್ನಿಷಿಯನ್ಸ್ ಕೂಡ ಇದರ ಹತ್ರ ಬಿಟ್ಟಿರಲಿಲ್ಲ ರಿಪೇರ್ ಮಾಡಲಿಕ್ಕೆ. ಇದೀಗ ಕೊನೆಗೂ ತಾಂತ್ರಿಕ ದೋಷವನ್ನ ಸರಿಪಡಿಸಿ ಅದನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಲಾಗಿದೆ. 38 ದಿನ ಬರೋಬ್ಬರಿ 38 ದಿನಗಳ ಕಾಲ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ F-35 ಫೈಟರ್ ಜೆಟ್ ನಿಂತಲ್ಲೇ ನಿಂತಿತ್ತು. ಅಮೆರಿಕ ನಿರ್ಮಿತ ಬ್ರಿಟಿಷ್ ನೇವಿಗೆ ಸೇರಿದ ಫೈಟರ್ ಜೆಟ್ F-35 ಕೊನೆಗೂ ಕೇರಳದ ತಿರುವನಂತಪುರ ಏರ್ಪೋರ್ಟ್ನಿಂದ ಆಕಾಶಕ್ಕೆ ಏರಿದೆ. ತಿಂಗಳಾನುಗಟ್ಟಲೆ ತಾಂತ್ರಿಕ ದೋಷದ ಕಾರಣವನ್ನ ಹೇಳಿ ಫೈಟರ್ ಜೆಟ್ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ ಬೀಡುಬಿಟ್ಟದ್ದು. ಜೂನ್ 14ರಿಂದ ಕೆಟ್ಟು ನಿಂತಿದ್ದ F-35 ಫೈಟರ್ ಜೆಟ್ 38 ದಿನಗಳ ಬಳಿಕ ಕೊನೆಗೂ ಆಕಾಶಕ್ಕೇರಿದೆ. ಕೇರಳದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸದೆ ವಿಮಾನ ಬರೋಬ್ಬರಿ 38 ದಿನಗಳಿಂದ ನಿಂತಲ್ಲೇ ನಿಂತಿತ್ತು. ಭಾರತದ ಟೆಕ್ನಿಷಿಯನ್ಸ್ ಕೂಡ ಇದರ ಹತ್ರ ಬಿಟ್ಟಿರಲಿಲ್ಲ ರಿಪೇರ್ ಮಾಡಲಿಕ್ಕೆ. ಇದೀಗ ಕೊನೆಗೂ ತಾಂತ್ರಿಕ ದೋಷವನ್ನ ಸರಿಪಡಿಸಿ ಅದನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಲಾಗಿದೆ. 38 ದಿನ ಬರೋಬ್ಬರಿ 38 ದಿನಗಳ ಕಾಲ ತಿರುವನಂತಪುರ ಏರ್ಪೋರ್ಟ್ನಲ್ಲೇನೆ F-35 ಫೈಟರ್ ಜೆಟ್ ನಿಂತಲ್ಲೇ ನಿಂತಿತ್ತು.